ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಆ ರಮೇಶಂಗೂ ಕಾಂತಗೂ ಜಗಳ ಆಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ ವಿಷಯ ಅವಾಗ ನಮ್ಗೆ ಜ್ಞಾಪಕಕ್ಕೆ ಬಂತು. ಆಗಿರೋ ಆರೋಪನ ರಮೇಶ್ ಮೇಲೆ ಹಾಕಿ ನಾವು ತಪ್ಪಿಸ್ಕೊಳ್ಳೋಣ ಅಂತ ಶಂಕರ್ಲಿಂಗಣ್ಣನ ವ್ಯಾನ್ ತಗೊಂಡು ಹೋಗಿ ಅದರಲ್ಲಿ ಕಾಂತನ ಡೆಡ್ ಬಾಡಿ ಹಾಕೊಂಡು ರಮೇಶನ ಗ್ಯಾರೇಜ್ ಹತ್ರ ಹೋಗಿ ಅವನ ಕಾರ್ ಡಿಕ್ಕಿಲಿ ಡೆಡ್ ಬಾಡಿ ಹಾಕಿದ್ವಿ. ನಮ್ಮ ಜೊತೆಲಿದ್ದ ಇಬ್ರು ಓಡ್ ಹೋಗಿದ್ದಾರೆ. ಇದೇ ಸ್ವಾಮಿ ನಡೆದಿದ್ದ ಸತ್ಯ. ರಾಜಶೇಖರ ಅಣ್ಣಂಗೋ ಶಂಕರ್ಲಿಂಗಣ್ಣಂಗೋ ಇದರಲ್ಲಿ ಯಾವ ಸಂಬಂಧನೂ ಇಲ್ಲ. ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಆಧಾರವನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಆರೋಪಿ ರಮೇಶ್ನನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಈ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡುತ್ತಿದೆ. ಅಪರಾಧಿಗಳು ತಾವು ಮಾಡಿರುವ ಅಪರಾಧವನ್ನು ಒಪ್ಪಿಕೊಂಡು ಅದಕ್ಕೆ ಕಾರಣವನ್ನು ಕೊಟ್ಟಿರುತ್ತಾರೆ. ಅವರನ್ನು ತನಿಖೆಗೆ ಒಳಪಡಿಸಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತಿದೆ. ಹಾಗೂ ತಲೆಮರೆಸಿಕೊಂಡು ಓಡಿ ಹೋಗಿರುವ ಇನ್ನಿಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕೆಂದು ಪೊಲೀಸ್ ಇಲಾಖೆಗೆ ಆದೇಶಿಸುತ್ತಿದೆ. ರಮೇಶ್ ನಡೀರಿ. ವಿರೋ ಗುಡ್. ದಿನ ಇದುವರೆಗೂ ನನ್ನ ಸರ್ವಿಸ್ನಲ್ಲಿ ಎಷ್ಟೋ ಜನಗಳನ್ನು ಬಿಡುಗಡೆ ಮಾಡಿಸಿದ್ದೀನಿ. ಅವರು ಅವ್ರ ಕುಟುಂಬದವರು ಎಮೋಷನಲ್ ಆಗಿ ಥ್ಯಾಂಕ್ಸ್ ಹೇಳಿದ್ದಾರೆ. ಆದರೆ ರಮೇಶನ್ ವಿಷಯದಲ್ಲಿ ನಾನು ಇವತ್ತು ನೋಡಿದ ಎಮೋಷನನ್ನು ನಾನು ಇದುವರೆಗೂ ನೋಡೇ ಇಲ್ಲ. ನನಗೂ ಹಾಗೆ ಅನ್ನಿಸ್ತು. ಯಾರ ಅವನು ಲೋಫರ್? ಗಾಡಿ ಎಲ್ಲಿ ನಿಲ್ಲಿಸ್ತಾ ಇದೆಯೋ? ಎರಡ್ ಸೈಡ್ ಕೊಟ್ಟಿದ್ ಸಾಲದು ಇನ್ನೂ ಬೇಕು ಅಂತ ಕೇಳಿದ್ರೆ ಬಿಸಾಕ್ತಿದ್ನಲ್ಲೋ. ನಂಬಿಸಿ ದ್ರೋಹ ಮಾಡ್ಬಿಟ್ಯಲ್ಲೋ. ನಾನ್ ಮನಸ್ ಮಾಡಿದ್ರೆ ನೀನ್ ಜೀವಂತವಾಗೇ ಇರೋದಿಲ್ಲ, ಅದ್ ಗೊತ್ತಾ? ಶೇಖರ್, ಕೈ ತೆಗಿ.
ಶರ್ಟ್ ಹಾಳಾಗುತ್ತೆ, ಕೈ ತೆಗಿ. ನೀನ್ ಹೊರಗಿದ್ದು ನಿನ್ ಹುಡುಗರು ಒಳಗಡೆ ಹೋಗಿದಾರಲ್ಲ, ಕೂಲಾಗಿರೋ. ಏಯ್, ನಾನ್ ಒಳಗಡೆ ಹೋದ್ರೇನು ನನ್ನ ಹುಡುಗರು ಒಳಗಡೆ ಹೋದ್ರೇನು ಎಲ್ಲ ಒಂದೇ ತಾನೆ. ನಂಬಿಸಿ ಯಾಕೋ ಮೋಸ ಮಾಡ್ದೆ? ಎಲ್ಲದಕ್ಕೂ ಕಾರಣ ಆ ಪ್ರಿಯಾ. ಪ್ರಿಯಾನ? ಯಾರು ಅವಳು? ಓ, ಆ ರಮೇಶ್ ನಾದ್ನಿನ? ಹೌದು. ಏಯ್, ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನಮ್ ಡೀಲ್ ಅವಳಿಗೆ ಹೇಗೋ ಗೊತ್ತು? ನೋಡು ರಾಜಶೇಖರ್, ನಿನಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈಗಲೂ ಕೂಡ ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಅಂದರೆ ಪ್ರಿಯನ್ನ ನಾನು ಮದುವೆ ಮಾಡ್ಕೋಬೇಕು ಅನ್ನೋದು. ಅವಳ ದೃಷ್ಟಿಲಿ ನಾನು ಒಳ್ಳೆಯವನಾಗಬೇಕು, ಅವಳ ಹತ್ರ ಒಳ್ಳೆ ಹೆಸರು ತಗೋಬೇಕು, ಅವಳು ಮನಸ್ಸು ಬದಲಾಯಿಸಿ ನನ್ನನ್ನು ಮದುವೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಾನು ರಮೇಶ್ಗೆ ಎಲ್ಲ ಸಹಾಯನೂ ಮಾಡ್ತಾ ಇರೋದು. CCTV ಆಧಾರದ ವಿಷಯನ ನಮ್ಮಮ್ಮನ ಹತ್ರ ಮಾತ್ರ ಹೇಳಿದ್ದೆ. ನಮ್ಮ ಡೀಲಿಂಗ್ ಮುಗಿದು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲರ ಹತ್ರನೂ ಆ ವಿಷಯ ಹೇಳಿಬಿಟ್ಟಿದ್ರು. ಆ ಆಧಾರದಿಂದ ರಮೇಶನ ಬಿಡಿಸ್ಬೋದು ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ರು. ನಾನು ನಮ್ಮ ಡೀಲ್ನ ಮರ್ತಿರ್ಲಿಲ್ಲ. ಆ ಆಧಾರನ ಕೋರ್ಟಲ್ಲಿ ಒಪ್ಪಿಸ್ಬಾರ್ದು ಅಂದ್ಕೊಂಡಿದ್ದೆ. ಅದೇ ಮನಸ್ಸಿಂದನೂ ಕೋರ್ಟಿಗೆ ಹೋಗೋಣ ಅಂತನೂ ಹೊರಟೆ. ಆಗ ಏನೋ ರೆಡಿ ಆಯ್ತೇನೋ? ರೆಡಿ ಆಗ್ತಾ ಇದ್ದೀನಿ. ಇರೋ. ಏನು ನೀನು ಹೆಂಗ್ಸು? ನಾನೇ ರೆಡಿ ಆಗೋಯ್ತು, ನೀನ್ ಇನ್ನೂ ರೆಡಿ ಆಗಿಲ್ವಾ? ಬೇಗ ಬಾರೋ, ಹೊತ್ತಾಯ್ತು. ಬರ್ತೀನಿ ರಮ್ಮ. ಪ್ರಿಯಾ, ಪ್ರಿಯಾ, ನೀನಾ ನಮ್ಮನೆಗೆ ಬಂದಿರೋದು? ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಬಾ ಬಾ ಒಳಗೆ. ದೀನಾ, ಯಾರು ಬಂದಿದ್ದಾರೆ ನೋಡು? ಪ್ರಿಯಾ ಬಂದಿದ್ದಾಳೆ, ಬೇಗ ಬಾ. ಪ್ರಿಯಾನಾ? ಹಾ, ನಾನು ಅವ್ರನ್ನ ನೋಡ್ಬೇಕು. ದೀನಾ ಒಳಗೆ ಇದ್ದಾನಮ್ಮ. ಅಯ್ಯೋ, ನಾನೊಬ್ಳು ಬಂದ್ ಕೂಡ್ಲೆ ನೀನ್ ಏನ್ ತಿಂತೀಯಾ, ಏನ್ ಕುಡಿತೀಯಾ ಏನೂ ಕೇಳಲೇ ಇಲ್ಲ. ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಏನ್ ಕುಡಿತೀಯಾ? ಕಾಫಿ ಮಾಡ್ಲಾ? ಬೇಡಮ್ಮ, ನಾನು ಅವ್ರ ಹತ್ರ ಮಾತಾಡ್ಬೇಕು. ನಿನಗೂ ಅವನ ಹತ್ರ ಮಾತಾಡೋದಕ್ಕೆ ಬೇಕಾದಷ್ಟಿರುತ್ತೆ. ಸರಿ, ನೀನ್ ಹೋಗ ಅವನ ಹತ್ರ ಮಾತಾಡ್ತಾರೋ, ನಾನು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಪ್ರಿಯಾ? ಪ್ರಿಯಾ, ವಾಟ್ ಎ ಸರ್ಪ್ರೈಸ್! ನಾನು ಈಗ ತಾನೇ ಕೋರ್ಟ್ ಹೋಗೋಣ ಅಂತ ಹೊರಡ್ತಾ ಇದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡು, ಬಾ. ಹೇಳು ಪ್ರಿಯಾ, ಏನು ವಿಷಯ? ಮದುವೆ ವಿಷಯವಾಗಿ ಮಾತಾಡೋದಕ್ಕೆ ಬಂದೆ ತಾನೆ? ನೀನು ಯಾವಾಗ ಹ್ಞೂ ಅಂದ್ರೂ ಸರಿ, ನಾನು ಯಾವಾಗಲೂ ರೆಡಿ ಇರ್ತೀನಿ. ನಾನು ಇಲ್ಲಿಗೆ ಮದ್ವೆ ವಿಷಯವಾಗಿ ಮಾತಾಡಕ್ ಬಂದಿಲ್ಲ. ಇವತ್ತು ಕೋರ್ಟಲ್ಲಿ ನಡೆಯೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನ್ ಪ್ರಿಯಾ ಇದು? ನನಗೆ ಸಿಕ್ಕಿರೋ ಎಲ್ಲ ಆಧಾರಗಳನ್ನು ಕೋರ್ಟ್ಗೆ ಹೊಪ್ಸೋದಕ್ಕೆ ಹೊರಟಿದ್ದೀನಿ. ಅಂಥದ್ರಲ್ಲಿ ಕೋರ್ಟ್ ವಿಷಯ ಮಾತಾಡೋದೇನಿದೆ? ಈಗ ನೀನು CCTV ಆಧಾರನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಹೇಳ್ತಿದ್ಯಾ ಪ್ರಿಯಾ? ನಿನ್ನೆ ರಾತ್ರಿ ನೀನು ಜಯಂತಿ ಅದಕ್ಕೆ ಮಾತಾಡ್ಕೋತಾ ಇದ್ದಿದ್ನ ನಾನು ಕೇಳಿಸ್ಕೊಂಡೆ. ರಾತ್ರಿ ನೀನು ಮನೆಗೆ ಬಂದಿದ್ದಾಗ ರಮೇಶ್ ಭವನ್ ಕೇಸ್ ವಿಷಯವಾಗಿ ಎಲ್ಲರೂ ಸಂತೋಷ ಪಡ್ತಿದ್ರು. ಆದ್ರೆ ಅದಕ್ಕೆ ಮುಖದಲ್ಲಿ ಏನೋ ಒಂಥರ ಗೊಂದಲ ಇತ್ತು. ಅದನ್ನ ನಾನು ಗಮನಿಸ್ದೆ. ಅಷ್ಟೇ ಅಲ್ಲ, ನೀನು ಲಾಯರು ಆಗಾಗ ಮುಖ ನೋಡ್ಕೋತಾ ಇದ್ರಿ. ಅದನ್ನು ಕೂಡ ನಾನು ಗಮನಿಸ್ದೆ. ಆದ್ರೆ ನಾನಾಗ ಅದನ್ನ ದೊಡ್ಡದಾಗಿ ತಗೊಂಡಿಲ್ಲ. ಆಮೇಲೆ ನೀನು ಅದಕ್ಕೇನು ಸಪ್ರೇಟ್ ಆಗಿ ಮಾತಾಡೋದಕ್ಕೆ ಮಾಡಿ ಮೇಲೆ ಹೋದ್ರಿ. ನಿಮ್ಮನ್ನ ಊಟಕ್ಕೆ ಕರೆಯೋದಕ್ಕೆ ನಾನು ಮೇಲ್ ಬಂದೆ. ಆಗ ಗೊತ್ತಾಯ್ತು ನಿನ್ನನ್ನ ನೀನು ರಾಜಶೇಖರ್ಗೆ ಮಾರ್ಕೊಂಡ್ಬಿಟ್ಟಿದ್ಯಾ ಅಂತ. CCTV ಆಧಾರನ ನೀನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ನೀನ್ ಹೇಳ್ಕೊಂಡು ಸಂತೋಷ ಪಡ್ತಿದ್ದೆ.
ಅದನ್ನ ಕೇಳಿಸ್ಕೊಂಡು ನಾನು ಗಾಬರಿ ಆಗೋದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಗಿದ್ರು. ನಾನು ಏನು ಗೊತ್ತಿಲ್ಲದೆ ಇರೋಳ್ ತರ ನಿನ್ನನ್ನ ನಾರ್ಮಲ್ ಆಗಿ ಊಟಕ್ಕೆ ಕರೆದ್ಬಿಟ್ಟು ಹೋದೆ. ಆಮೇಲೆ ನೀನು ಊಟ ಮಾಡ್ಕೊಂಡು ಹೋದೆ. ಈ ವಿಷಯ ಗೊತ್ತಾದ ಕೂಡ್ಲೆ ಇದನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಇಡೀ ರಾತ್ರಿ ನಿದ್ದೆ ಮಾಡ್ದೆ ಒತ್ತಾಡಿದ್ದೀನಿ. ರಮೇಶ್ ಬಾವ ತುಂಬಾ ಒಳ್ಳೆಯವರು. ಅವರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ಬರ್ಬೇಕು. ಆದ್ರೆ ನೀನು ರಾಜಶೇಖರ್ ಕೊಡೋ ಆಸ್ತಿಗೆ ಆಸೆ ಪಟ್ಟು ಸಿಕ್ಕಿರೋ CCTV ಆಧಾರನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ದೆ. ರಮೇಶ್ ಬಾವ ಜೀವನ ಪೂರ್ತಿ ಜೈಲಲ್ಲೇ ಇರೋ ಹಾಗೆ ಮಾಡ್ಬಿಡ್ತೀಯೇನೋ ಅನ್ನೋ ಆತಂಕದಲ್ಲಿ ನಮ್ಮ ಮನೇಲಿ ಯಾರಿಗೂ ಹೇಳ್ದೆ ನಿನ್ನನ್ನ ನೋಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸ್ಕೊ. ಹೇಗಾದ್ರೂ ರಮೇಶ್ ಭಾವನ ಕಾಪಾಡು. ನೀನ್ ಪತ್ತೆ ಮಾಡಿರೋ ಎಲ್ಲ ಆಧಾರನೂ ಕೋರ್ಟ್ಗೊಪ್ಸು. ನಿನ್ನ ಕೈ ಮುಗಿದ್ ಬೇಡ್ಕೋತಾ ಇದ್ದೀನಿ, ಮೋಸ ಮಾಡ್ಬೇಡ. ಯಾಕ್ತೀನ ಏನು ಮಾತಾಡ್ದೆ ಮೌನವಾಗಿದ್ದೀಯಾ? ಸರಿ ಅಂತ ಹೇಳು. ನೀನ್ ಯಾವಾಗ ನನ್ನನ್ನ ನಂಬಿಸಿ ದ್ರೋಹ ಮಾಡಿ ನನ್ನನ್ನು ದೂರ ತಳ್ಳಿದ್ಯೋ ಆ ಕ್ಷಣದಿಂದನೇ ನಾನು ನಿನ್ನ ಮನುಷ್ಯ ಅಂತ ಅನ್ಕೊಂಡೇ ಇಲ್ಲ. ಆದ್ರೆ ನೀನ್ ನನ್ನ ಹಿಂದೆ ತುಂಬಾ ಸಲ ಓಡಾಡಿದ್ಯಾ. ಆಗೆಲ್ಲ ನನ್ನನ್ನ ಮಾತಾಡಿಸ್ತಾ ಇದ್ದು ನಾನು. ಈಗ ನಿನ್ನನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅದು ನನ್ ರಮೇಶ್ ಬಾವನ್ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀನಿ, ನಮ್ಮ ಅರ್ಚನಾ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾಗಿರ್ಬೇಕು. ದಯವಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸಿ ಆಧಾರನೆಲ್ಲ ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡು. ಬೇಕಾದ್ರೆ ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ. ಏ ಪ್ರಿಯಾ, ಏನಿದೆಲ್ಲ ಎದೇಳು. ಈ ರೀತಿ ಕಾಲಿಗೆಲ್ಲ ಬೀಳಬಾರ್ದು. ಓಕೆ, ನೀನು ನನ್ನನ್ನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ ಅಂತ ನಾನು ತಪ್ಪು ಲೆಕ್ಕಾಚಾರ ಹಾಕಿದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಆ ಆಧಾರನ ರಾಜಶೇಖರ್ಗೆ ಒಪ್ಸಿದ್ರೆ ತುಂಬಾ ದಿನಗಳಿಂದ ತಕರಾರಲ್ಲಿರೋ ನನ್ನ ಸೈಟು ನನ್ನ ಕೈಗೆ ಸಿಗುತ್ತೆ. ಜೊತೆಗೆ ಪಕ್ಕದಲ್ಲಿ ಇನ್ನೂ ಒಂದು ಸೈಟ್ ಸಿಗುತ್ತೆ. ಇದಕ್ಕಿಂತ ಹೆಚ್ಚಿನ ಲಾಭ ಸಿಗೋದಾದ್ರೆ ಆ ಆಧಾರನ ನಾನು ಕೋರ್ಟ್ಗೆ ಒಪ್ಸೋದಕ್ಕೆ ರೆಡಿಯಾಗಿದ್ದೀನಿ. ಹೇಳು, ಆ ಆಧಾರನ ಕೋರ್ಟ್ ಕೊಪ್ಸೋದ್ರಿಂದ ನನಗೇನು ಲಾಭ ಸಿಗುತ್ತೆ? ಆಮೇಲೆ ನಮ್ಮ ಡೀಲ್ ಮಾತಾಡ್ಕೊಳ್ಳೋಣ. ಯಾಕೆ ಅಂದ್ರೆ ನನ್ನ ದೃಷ್ಟಿನಲ್ಲಿ ಬಿಸ್ನೆಸ್ ಇಸ್ ಬಿಸ್ನೆಸ್. ರಾಜಶೇಖರ್ ಹತ್ರ ಮಾತಾಡಿರೋದು ಬಿಸ್ನೆಸ್ಸೇ, ಈಗ ನಿನ್ನ ಹತ್ರ ಮಾತಾಡ್ತಿರೋದು ಬಿಸ್ನೆಸ್ಸೇ. ನಾನು ಇಷ್ಟೆಲ್ಲ ಬೇಡ್ಕೊಂಡ ಮೇಲೂ ಇನ್ನೂ ಲಾಭ ನಷ್ಟದ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ನಾನೇನ್ ಮಾಡ್ಲಿ? ನನ್ನಿಂದ ಏನ್ ಮಾಡೋದಕ್ಕಾಗತ್ತೆ? ನೀನು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಪ್ರಿಯಾ. ರಮೇಶನ್ನು ಕಾಪಾಡಬಹುದು, ನಿಮ್ಮ ಅಕ್ಕನ ಬಾಳ್ನೂ ಕಾಪಾಡಬಹುದು. ಎಲ್ಲ ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲ, ನಾನೇ ನಿನ್ ಕೈ ಕಾಲು ಹಿಡ್ಕೊಂಡು ನಮ್ ಭಾವನ ಕಾಪಾಡು ಅಂತ ನಿನ್ನ ಹತ್ರ ಬೇಡ್ಕೋತಿದ್ದೀನಿ. ನೀನು ನನ್ನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಒಂದನ್ ಬಿಟ್ರೆ ಸಾಕು. ಏನ್ ಬಿಡ್ಬೇಕು? ನಿನ್ನ ಹಠನ. ನಿನ್ನ ಹಠ ಬಿಟ್ಟು ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರೆ ಸಾಕು. ನಾನು ನಿನ್ನ ಡೀಲಿಗೆ ಒಪ್ಕೋತೀನಿ. ಹೇಳು ಪ್ರಿಯಾ, ನಿಮ್ಮ ಭಾವನ ಜೀವನ, ನಿಮ್ಮ ಅಕ್ಕನ ಬಾಳು, ಅವ್ರ ಕುಟುಂಬದ ಸಂತೋಷ, ನೆಮ್ಮದಿ, ಇದೆಲ್ಲದರ ಒಟ್ಟು ಬೆಲೆ ಆ CCTV ಆಧಾರ. ಆ ಆಧಾರದ ಮೇಲೆ ನೀನು ನನ್ನನ್ನು ಮದುವೆ ಮಾಡ್ಕೋಬೇಕು. ಏನಂತೀಯ? ಓಕೆ, ನಿನಗಿದ್ರಲ್ಲಿ ಒಪ್ಪಿಗೆ ಇಲ್ಲ. ನಿಮ್ಮ ಅಕ್ಕ ಭಾವನ್ ಬಾಳಿನ ಬಗ್ಗೆ ಕಾಳಜಿನೇ ಇಲ್ಲ. ನಾನು ಆ ರಾಜಶೇಖರನ್ ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡ್ರೆ ಅಟ್ಲೀಸ್ಟ್ ನನಗೆ ಆ ಸೈಟ್ ಆದರೂ ಸಿಗುತ್ತೆ. ಅಮ್ಮ ಕುಡಿಯೋದಕ್ಕೆ ಏನಾದರೂ ಕೊಡ್ತಾರೆ, ಕುಡಿದ್ಬಿಟ್ಟು ಹೊರಡು. ದಿನ ಏನೋ ನಾನೀ
ಮದ್ವೆಗೆ ಒಪ್ಕೋತೀನಿ. ಏನಂದೆ? ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ದೆ. ಎಲ್ಲ ಆದ್ಮೇಲೆ ಮಾತು ಬದಲಾಯಿಸೋದಿಲ್ಲ ತಾನೆ? ನನ್ನ ಮಾತಲ್ಲಿ ನಿನಗೆ ನಂಬಿಕೆ ಇಲ್ಲ ತಾನೆ? ನನ್ನ ಜೊತೆ ಬಾ. ಇದೇನಮ್ಮ ಪ್ರಿಯಾ, ಹೊರಟ್ಬಿಟ್ಟಿಯಲ್ಲ, ತಗೋ ಜ್ಯೂಸ್ ಕುಡಿ. ಆಂಟಿ, ಅದನ್ನ ಅಲ್ಲಿಟ್ಬಿಟ್ಟು ನನ್ನ ಜೊತೆ ಬನ್ನಿ. ಕೊಡಮ್ಮ ಇಲ್ಲೇ ಬಾ. ನಾನ್ ನಿಮ್ ಮಗನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಎಲ್ಲ ಆಧಾರಗಳನ್ನು ಕೋರ್ಟ್ಗೊಪ್ಸಿ ರಮೇಶ್ ಭಾವ ಬಿಡುಗಡೆ ಆಗೋದಿಕ್ಕೆ ಸಹಾಯ ಮಾಡಬೇಕು. ನಾನು ಇವ್ರನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡಿದ್ದೀನಿ ಅಂದ್ರೆ ಇವ್ರು ನನ್ನ ಮಾತನ್ನ ನಂಬ್ತಾ ಇಲ್ಲ. ನಂಬಿಕೆ ಬರ್ಬೇಕು ಅಂದ್ರೆ ದೇವ್ರ ಹತ್ರ ಇರೋ ಕುಂಕುಮನ ತೆಗೆದು ನನ್ನ ಹಣೆಯಲ್ಲಿಡ್ಬೇಕು. ನಾನು ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳೋದಿಕ್ಕೆ ಅದೇ ಸಾಕ್ಷಿ. ತಗೊಳ್ಳಿ, ಈ ಕುಂಕುಮನ ನನ್ನ ಹಣೆಗಿಡೋದಕ್ಕೆ ಹೇಳಿ. ಪ್ರಿಯಾ, ನೀ ಹೇಳ್ತಿರೋದೆಲ್ಲ ನಿಜನಾ? ಹೌದು ಆಂಟಿ, ಈ ದೇವ್ ಸಾಕ್ಷಿಯಾಗಿ ಇವ್ರನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನಾನು ಒಪ್ಕೊಂಡಿದ್ದೀನಿ. ಈಗ ಕುಂಕುಮ ಇಡೋದಿಕ್ಕೆ ಹೇಳಿ. ಲೋದಿನ, ಕುಂಕುಮ ಇಡೋ. ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ಕುಂಕುಮ ಇಡೋ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟದೆ ಹೋದ್ರು ಈಗ ಆಲ್ಮೋಸ್ಟ್ ನಾವಿಬ್ರು ಮದುವೆ ಆದ ಹಾಗೇನೆ. ಅದಕ್ಕೆ ಎಲ್ಲ ಆಧಾರನು ಕೋರ್ಟ್ಗೆ ಒಪ್ಪಿಸ್ತೀನಿ, ಸರಿನಾ? ಆ ಹುಡುಗಿ ನಿನ್ನ ಮದ್ವೆ ಮಾಡ್ಕೋತೀನಿ ಅಂದಿದ್ದಕ್ಕೆ ನೀನ್ ನನಗೆ ದ್ರೋಹ ಬಗದ್ ಬಿಟ್ಯಾ? ನೋಡ್ ರಾಜಶೇಖರ್, ರಮೇಶನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ನಿನಗೆ ಹೇಗೆ ಮುಖ್ಯನೋ ಅದೇ ರೀತಿ ಪ್ರೀನ್ ಮದುವೆ ಮಾಡ್ಕೊಳ್ಳೋದು ನನಗೂ ಮುಖ್ಯ. ಅದಕ್ಕೆ ಹಾಗೆ ಮಾಡಿದೆ. ಲೇ, ಈ ವಿಷಯನ ಮೊದ್ಲೇ ನನ್ನ ಹತ್ರ ಬೊಗ್ಲಿದ್ದಿದ್ರೆ ಆ ಹುಡುಗಿನ ಎತ್ತಾಕೊಂಬಂದಾದ್ರೂ ನಿನ್ ಕೈಲಿ ಅವಳು ತಾಳಿ ಕಟ್ಸ್ತಿದ್ನಲ್ಲೋ. ಯಾವ್ದ್ರ ಹೇಳ್ದೆ ನನಗೆ ದ್ರೋಹ ಮಾಡ್ಬಿಟ್ಯಲ್ಲೋ. ಒಂದ್ ವೇಳೆ ಕೋರ್ಟಲ್ಲಿ ಸತ್ಯ ಸಾಬೀತಾದ್ರೆ ಕೊಲೆ ಮಾಡಿ ನೀವೇ ಅಂತ ಒಪ್ಕೊಂಡ್ರು, ನಿಮ್ ಫ್ಯಾಮಿಲಿನ ನಾನ್ ಕಾಪಾಡ್ತೀನಿ ಅಂತ ನಮ್ಮ ಹುಡುಗರಿಗೆ ಹೇಳ್ಕೊಟ್ಟಿದ್ದೆ. ಅವ್ರು ಒಪ್ಕೊಂಡ್ರು, ನಾನ್ ಬಚಾವಾದೆ. ಇಲ್ದೆ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು?